ಇಂದಿನಿಂದ ಮೈಸೂರಿನಲ್ಲಿ ಯುವ ದಸರಾ ಸಂಭ್ರಮ ಮೇಳೈಸಲಿದೆ. ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆ ಇಂದಿನಿಂದ ಮೈಸೂರಿನಲ್ಲಿ ಯುವ ದಸರಾ ಸಂಭ್ರಮ ಮೇಳೈಸಲಿದೆ. ಮೈಸೂರಿನ ಹೊರವಲಯದಲ್ಲಿ ಯುವ ದಸರಾ ನಡೆಯಲಿದೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ರಿಂದ ಯುವ ದಸರಾ ಉದ್ಘಾಟನೆಯಾಗಲಿದ್ದು, ಯುವ ದಸರಾ ಕಾರ್ಯಕ್ರಮಕ್ಕಾಗಿ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಇನ್ನು ಬೃಹತ್ LED ಪರದೆಯೊಂದಿಗೆ ನಿರ್ಮಾಣವಾಗಿರುವಂಥದ್ದು ವೇದಿಕೆ. ಉತ್ತನಹಳ್ಳಿ ಬಳಿ ಹಿಂದೆಂದೂ ಕಂಡರಿಯದಂತಹ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಗಾಯಕಿ ಶ್ರೇಯಾ ಘೋಷಾಲ್ ತಂಡದಿಂದ ಸಂಗೀತ ರಸಸಂಚೆ ಕಾರ್ಯಕ್ರಮ ನಡೆಯಲಿದೆ. ಇಂದಿನ ಯುವ ದಸರಾ ಕಾರ್ಯಕ್ರಮಕ್ಕೆ ಮಳೆರಾಯನ ಭೀತಿ ಎದುರಾಗಿದೆ. ನಿನ್ನೆಯಿಂದ ಮಳೆ ಸುರಿತಾ ಇರುವಂಥದ್ದು, ಇಂದೂ ಕೂಡ ಮಳೆ ಬರುವಂತಹ ಸಾಧ್ಯತೆ ಇದೆ. ಮಳೆ ಬಂದರೆ ಯುವ ದಸರಾಗೆ ಜನರು ಹೋಗುವುದು ಡೌಟ್. ಪ್ರತಿ ವರ್ಷ ಮಹಾರಾಜ ಕಾಲೇಜು ಮೈದಾನದಲ್ಲಿ ಯುವ ದಸರಾ ನಡೀತಾ ಇತ್ತು. ಆದರೆ ಈ ಬಾರಿ ಮೈಸೂರಿನ ಹೊರ ವಲಯಕ್ಕೆ ಯುವ ದಸರಾ ಸ್ಥಳಾಂತರವಾಗಿದೆ. ಮತ್ತೆ ಮಳೆ ಮತ್ತು ದೂರವಾದ ಕಾರಣವಾಗಿ ಜನ ಸೇರುವುದು ಅನುಮಾನವಾಗಿರುವಂಥದ್ದು. ಇಂದಿನಿಂದ ಮೈಸೂರಿನಲ್ಲಿ ಯುವ ದಸರಾ ಸಂಭ್ರಮ ಮೇಳೈಸಲಿದೆ. ಮೈಸೂರಿನ ಹೊರ ವಲಯದಲ್ಲಿ ಯುವ ದಸರಾ ನಡೆಯಲಿದ್ದು, ಅಶ್ವಿನಿ ಪುನೀತ್ ರಾಜ್ಕುಮಾರ್ರಿಂದ ಯುವ ದಸರಾ ಉದ್ಘಾಟನೆಯಾಗಲಿದೆ. ನಿಮಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಯಶಸ್ ಮಾವುತರ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಯಶಸ್, ಇಂದಿನಿಂದ ಮೈಸೂರಿನಲ್ಲಿ ಯುವ ದಸರಾ ಸಂಭ್ರಮ ಮೇಳೈಸಲಿದೆ. ಇನ್ನು ಯುವ ದಸರಾಗಾಗಿ ಬೃಹತ್ ವೇದಿಕೆ ಕೂಡ ನಿರ್ಮಾಣವಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ಮೈಸೂರು ದಸರಾ ಅಂದಾಕ್ಷಣ ಸಾಕಷ್ಟು ರೀತಿಯಾದಂತಹ ಕಾರ್ಯಕ್ರಮಗಳು ನಡೆಯುತ್ತೆ. ಅದರಲ್ಲಿ ಪ್ರಮುಖವಾದಂಥ ಆಕರ್ಷಣೆಯ ಕಾರ್ಯಕ್ರಮ ಅಂದರೆ ಯುವ ದಸರಾ. ಈ ಒಂದು ಯುವ ದಸರಾದಲ್ಲಿ ಸಾಕಷ್ಟು ವರ್ಷಗಳಿಂದಲೂ ಕೂಡ ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರನ್ನು ಕರೆಸಿ ಯುವಕರು ಸಾಕಷ್ಟು ಮನಸೋಲ್ಲಾಸವನ್ನು ಪಡಿತಾರೆ ಹಾಗೂ ಮನೋರಂಜನಾ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಹೀಗಾಗಿ ಈ ಬಾರಿಯ ಯುವ ದಸರಾ ಕೂಡ ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥದ್ದು. 5 ದಿನಗಳ ಕಾಲ ನಡೆಯುವಂತಹ ಈ ಕಾರ್ಯಕ್ರಮ ಏನಿದೆ, ಖ್ಯಾತ ಗಾಯಕಿಯಾಗಿರುವಂತಹ ಶ್ರೇಯಾ ಘೋಷಾಲ್ ಹಾಗೂ ಖ್ಯಾತ ಸಂಗೀತ ನಿರ್ದೇಶಕರಂತಹ ರವಿ ಬಸೋರ್ ಹಾಗೂ ಬಾಷಾ ಹಾಗೂ ಭಾಳ ಪ್ರಮುಖವಾಗಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿರುವಂತಹ AR ರೆಹಮಾನ್ ಅವರು ಹಾಗೂ ಓಲ್ಡ್ ಈಸ್ ಗೋಲ್ಡ್ ಅಂತೇನು ಹೇಳ್ತಾರೆ, ಹಳೆಯ ಗೀತೆಗಳು ಹಾಗೂ ಇಂಪಾದಂತಹ ರೊಮ್ಯಾಂಟಿಕ್ ಸಾಂಗ್ಗಳ ಜನಕ ಅಂತಲೇ ಹೇಳಿರುವಂತಹ ಇಳೆಯರಾಜ ಅವರು ಕೂಡ ಈ ಬಾರಿ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ 5 ದಿನಗಳ ಕಾಲ ನಡೆಯುವಂತಹ ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ವಿಶೇಷವಾಗಿ ಈ ಬಾರಿ ಮೈಸೂರಿನ ಹೊರವಲಯದಲ್ಲಿರುವಂತಹ ಉತ್ತನಹಳ್ಳಿ ಬಳಿಯ ಒಂದು ಜಮೀನಿನಲ್ಲಿ ಒಂದು ವಿಶಾಲವಾದಂತಹ ಒಂದು ದೊಡ್ಡವಾದಂತಹ ವೇದಿಕೆ ನಿರ್ಮಾಣ ಆಗಿರ್ತಕ್ಕಂಥದ್ದು. 1 ಲಕ್ಷಕ್ಕೂ ಹೆಚ್ಚು ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಸಾಕಷ್ಟು ರೀತಿಯಾದ ಸಿದ್ಧತೆಗಳು ಕೂಡ ಪೂರ್ಣ ಆಗಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಈ ಬಾರಿ ಒಂದು ದೊಡ್ಡ ಮಟ್ಟದ ಕಾರ್ಪೊರೇಟ್ ಲೆವೆಲಲ್ಲಿ ಒಂದು ದೊಡ್ಡ ಮಟ್ಟದ ಇವೆಂಟನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಓಪನ್ ಸ್ಪೇಸ್ ಇರೋದ್ರಿಂದ ಸಾಕಷ್ಟು ಜನ ವಿಶಾಲವಾಗಿ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಬೋದು ಅನ್ನೋದು ಅವರ ಉದ್ದೇಶ. ಹಾಗೂ ಅದರ ಜೊತೆ ಈಗಾಗಲೇ ದೊಡ್ಡ LED ಪರದೆಗಳನ್ನ ಹಾಕಿರ್ತಕ್ಕಂಥದ್ದು ಹಾಗೂ ಸ್ಟೇಜ್ ಕೂಡ ಓಪನ್ ಆಗಿದೆ. ಯಾವುದೇ ರೀತಿಯಾದಂತಹ ಅಡೆತಡೆಗಳಿಲ್ಲ. ಹೀಗಾಗಿ ಇದು ಒಂದು ರೀತಿಯಾದಂತಹ ಅನುಕೂಲಕರ. ಆದರೆ ಮಳೆರಾಯನ ಆರ್ಭಟ ಏನಿದೆ ಅಥವಾ ವರುಣನ ಅವಕೃಪೆ ಆದರೆ ಸಾಕಷ್ಟು ರೀತಿಯಾದಂತಹ ಕಾರ್ಯಕ್ರಮ ಫೇಲ್ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ಕೂಡ ಮಳೆ ಬರುವಂತಹ ಸಾಧ್ಯತೆಗಳಿದೆ ಅಂತೇಳಿ ಮಳೆ ಬರುವಂತಹ ವಾತಾವರಣ ಇದೆ ಅಂತೇಳಿ ಹವಾಮಾನ ಇಲಾಖೆ ವರದಿಯನ್ನು ಕೊಡ್ತಾ ಇದೆ. ಆದರೂ ಕೂಡ ಇವತ್ತು ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಾಗಿ ಆಯೋಜನೆ ಮಾಡಲಾಗ್ತಿದೆ. ಈ ಒಂದು ಕಾರ್ಯಕ್ರಮವನ್ನು ದಿವಂಗತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪತ್ನಿಯಾದಂತಹ ಅಶ್ವಿನಿ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ತದಾದ ನಂತರ ಶ್ರೇಯಾ ಘೋಷಾಲ್ ಅವರ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮ ಇದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ಮೈಸೂರು ದಸರಾದಲ್ಲಿ ದುಬಾರಿ ಹಾಗೂ ಉತ್ಕೃಷ್ಟ ಹಾಗೂ ಅದರ ಜೊತೆ ಸಾಕಷ್ಟು ಉತ್ಸಾಹಭರಿತವಾದಂತಹ ಕಾರ್ಯಕ್ರಮ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಸಾಕಷ್ಟು ರೀತಿಯಾದಂತಹ ಒಂದು ಅನುದಾನವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಹಾಗೂ ಯುವಕರಿಗೆ ಒಂದು ಮನೋರಂಜನೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ಕಾರ್ಯವನ್ನು ಮಾಡಿದೆ ಅಂತಲೇ ಹೇಳ್ಬೋದು. ಲಕ್ಷ್ಮಿ, ಧನ್ಯವಾದ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ.